ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ದಿವ್ಯಾ ಭರತ್ ಬ್ಲಾಗ್ಸಿಗೆ. ಇವತ್ತಿನ ಬ್ಲಾಗ್ಸ್ ಏನು ಗೊತ್ತಾ ಹೇಳ್ತೀನಿ. ನಿಜವಾಗ್ಲೂ ನನ್ನ ಜರ್ನಿಲಿ ಈ ರೀತಿ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡೇ ಇರಲಿಲ್ಲ. ಏನೋ ಜಸ್ಟ್ ನಾನು ಗ್ರೋತ್ ಆಗ್ತೀನಿ, ಇಲ್ಲ ಅಮೌಂಟ್ ಏನೋ ಮಾಡ್ತೀನಿ ಅನ್ನೋ ರೀಸನು ನಾನು ಯೂಟ್ಯೂಬ್ ಶುರು ಮಾಡಿದವಳಲ್ಲ. ಇವತ್ತಿನ ಟಾಪಿಕ್ ಏನು ಗೊತ್ತಾ, ನನಗೆ ಅಂತಲೇ ಒಂದು ಕೊರಿಯರ್ ಬಂದಿದೆ. ಅದು ಏನು ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ನಿಜವಾಗ್ಲೂ ನನ್ನ ಯೂಟ್ಯೂಬ್ ಜರ್ನಿ 3 and 4 months ಏನೋ ಆಗಿದೆ ಅಷ್ಟೇ ನನ್ನ ಜರ್ನಿ ಶುರು ಮಾಡಿ. ಸೀರಿಯಸ್ಲಿ ಇಷ್ಟು ಪ್ರೀತಿ ಕೊಡ್ತಾರೆ ಜನ, ಇಷ್ಟು ನನ್ನನ್ನು ಏನೋ ಇಷ್ಟಪಡ್ತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನನ್ನ ಲೈವ್ ಮಾಡಿಲ್ಲ ಅಂತ ಅಂದರೂ ಕೂಡ, ಯಾಕೆ ಸಿಸ್ಟರ್ ಲೈವ್ ಮಾಡ್ತಿಲ್ಲ, ಯಾಕೆ ಅಕ್ಕ ಲೈವ್ ಬಂದಿಲ್ಲ, ನೀವು ಏನಾಯಿತು, ಏನಾರ ಪ್ರಾಬ್ಲಮ್ಮಾ, ಹೇಗಿದ್ದೀರಾ, ಹುಷಾರಾಗಿದ್ದೀರಾ, ಹೆಲ್ತಿ ಹೇಗಿದೆ ಅಂತ ಪ್ರತಿಯೊಂದು ಕಮೆಂಟ್ಸ್ ಬರ್ತಾನೆ ಇರುತ್ತೆ ನನಗೆ ಯೂಟ್ಯೂಬಲ್ಲಿ. ನಿಜವಾಗ್ಲೂ ಆ ಪ್ರೀತಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ನಿಮ್ಮೆಲ್ಲರ ಈ ಪ್ರೀತಿಗೆ ನಿಜವಾಗ್ಲೂ ನಾನು ಚಿರಋಣಿ. ನನಗೆ ನಿಜವಾಗ್ಲೂ ಲೈವಲ್ಲಿ ಒಬ್ಬರು ಅಣ್ಣ ಪರಿಚಯ ಆಗಿದ್ದಾರೆ, ಮಲ್ಲಿಕಾರ್ಜುನ್ ಅಣ್ಣ ಅಂತೇಳಿ. ಅವ್ರಿಗೆ ನಾನಂದರೆ ತುಂಬ ಇಷ್ಟ ಅಂತೆ. ಅವ್ರ ಮನೇಲಿ ನನ್ನನ್ನು ಒಬ್ಬಳು ಮಗಳಾಗಿ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಅದು ಖುಷಿ ಆಗುತ್ತೆ ಆ ವಿಷಯನ ಕೇಳಿದಾಗ. ನಿಜವಾಗ್ಲೂ ಅಣ್ಣ ಲೈವಿಗೆ ಬಂದು ನನಗೆ ಪ್ರತಿದಿನ, ನಾನು ಲೈವಿಗೆ ಬಂದಿಲ್ಲ ಅಂತ ಅಂದ್ರೂ ಕೂಡ ಮೆಸೇಜ್ ಮಾಡ್ತಾರೆ ಅವರು. ಯಾಕಮ್ಮ, ಏನಾಯಿತು ತಂಗಿ, ಯಾಕೆ ಲೈವಿಗೆ ಬಂದಿಲ್ಲ, ಏನಾಯಿತು, ಹುಷಾರಾಗಿದ್ಯಾ, ಹೇಗಿದ್ಯಾ ಅಂತ ಕಮೆಂಟಲ್ಲೂ ಕೂಡ ನನ್ನ ಹೋಗಿ ಸುಮಾರು ಕಮೆಂಟಲ್ಲಿ ಚೆಕ್ ಮಾಡಿ, ಬೇಕಾದ್ರೆ ನಾನು ಸುಳ್ಳು ಹೇಳ್ತೀನಿ ಅಂತಂದರೆ, ಆರೋಗ್ಯವಾಗಿದೆಯಾ ತಂಗಿ, ಏನು ಮಾಡ್ತಿದ್ಯಮ್ಮ, ಯಾಕಮ್ಮ, ಎಲ್ಲರೂ ಮನೇಲಿ ಆರೋಗ್ಯವಾಗಿದ್ದಾರಾ ಅಂತೆಲ್ಲ ಪ್ರತಿ ಸತಿ ನಾನು ಲೈವ್ ಮಾಡ್ತಿಲ್ಲ ಅಂದಾಗ ಆ ಮೋಟಿವೇಟ್, ಆ ಕಮೆಂಟ್ ನೋಡಿದಾಗ ನಾನು ಲೈವ್ ಮಾಡಬೇಕಪ್ಪ, ನನಗೋಸ್ಕರ ಜನ ಕಾಯ್ತಿದ್ದಾರೆ ಅನ್ನೋದು ತುಂಬಾ ಖುಷಿ ಆಗುತ್ತೆ. ಆ ರೀಸನ್ಗೋಸ್ಕರನೂ ನಾನು ಲೈವ್ ಮಾಡ್ತಿದ್ದೀನಿ. ಯೂಟ್ಯೂಬ್ನ ಶುರು ಮಾಡಬೇಕು ಅಂತ ಏನು ಇಂಟೆನ್ಷನ್ ನನಗೇನು ಇರಲಿಲ್ಲ. ಏನೋ ಮನೇಲಿದ್ದೀನಲ್ಲ, ಮಾಡು ಅಂತ ನನ್ನ ಮನೆಯಿಂದ ಪ್ರೆಷರ್ ಇದ್ದಿದ್ದರಿಂದ ನಾನು ಯೂಟ್ಯೂಬ್ ಮಾಡಬೇಕು ಅನ್ನೋ ರೀಸನ್ಗೆ ಯೂಟ್ಯೂಬ್ ಮಾಡಿದ್ದು. ನನಗೇನಾದರೂ ಎಡಿಟ್ ಆಗೋಲಿ ಏನೂ ಗೊತ್ತಿಲ್ಲ ನನಗೆ. ಸೀರಿಯಸ್ಲಿ ಇವತ್ತು ನಂಗೆ ಯೂಟ್ಯೂಬ್ ಬಗ್ಗೆ ಏನೂ ಇಷ್ಟ ಗೊತ್ತಿಲ್ಲ. ನಾನು ಮನೇಲಿ ನಾನು ಯಾವ ರೀತಿ ಇರ್ತೀನಿ, ಏನು ನಂಗೆ ಬರುತ್ತೆ ಅದನ್ನು ಯೂಟ್ಯೂಬಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ಯಾರು ಕಳಿಸಿದ ಕೊರಿಯರು ಏನು ಅಂತ, ಆ ಕೊರಿಯರಲ್ಲಿ ಏನಿದೆ ಅನ್ನೋದನ್ನು ಮುಂದೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ. ಇಲ್ಲಿ ಸೀರಿಯಸ್ಲಿ ಇದನ್ನು ಅನ್ಬಾಕ್ಸ್ ನಾನೇ ಈಸ್ಕೋಬೇಕಿತ್ತು. ನೋಡಿ, ಇಲ್ಲಿ ಫ್ರಮ್ ಅಡ್ರೆಸ್ ಇಲ್ಲಿದೆ. ಫ್ರಮ್ ಅಡ್ರೆಸ್ ಇಲ್ಲಿದೆ. ಮಲ್ಲಿಕಾರ್ಜುನ್ ಅಂತೇಳಿ ಅಣ್ಣ ನನ್ನನ್ನು ನಿಜವಾಗ್ಲೂ ಅವ್ರ ಮನೇಲಿ ಥ್ಯಾಂಕ್ ಯು ಅಣ್ಣ, ನಿಮ್ಮ ಮನೇಲಿ ನನ್ನನ್ನು ಒಬ್ಳು ಅಂತ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ನನಗೆ ಹೀಗೆ ಇರಲಿ ಲಾಸ್ಟ್ವರೆಗೂ. ಅದಕ್ಕೆ ಅಮ್ಮ, ನಿಮಗೂ ಅಷ್ಟೇ. ನೀವು ನನ್ನನ್ನು ಪ್ರತಿದಿನ ನೆನೆಸ್ಕೊತಿರ್ತೀರ ಅಂತ ಅಣ್ಣ ಡೈಲಿ ಬಂದು ಮೆಸೇಜ್ ಹಾಕ್ತಿರ್ತಾರೆ ಲೈವಲ್ಲಿ. ಥ್ಯಾಂಕ್ ಯು ಏನು ಅಂತ ಇದನ್ನು ಹೇಳ್ಬಿಡ್ತೀನಿ. ನನಗೆ ಅಂತ ಹೇಳಿ ಸ್ಯಾರಿ ಅಂತೆ ಕೊಟ್ಟು ಕಳಿಸಿದ್ದಾರೆ, ಇಳಕಲ್ ಸ್ಯಾರಿ ಅಂತೆ. ನನಗೂ ಗೊತ್ತಿಲ್ಲ, ನಾನು ಇಳಕಲ್ ಸ್ಯಾರಿ ಇದುವರೆಗೂ ಹೇಗಿದೆ ಅಂತಲೂ ನನಗೆ ಗೊತ್ತಿಲ್ಲ. ಅದನ್ನು ಅವರು ಯಾವ ರೀತಿ, ನಾನು ಸೀರಿಯಸ್ಲಿ ತೊಗೋಬೇಕು ಅನ್ನೋ ಆಸೆ ತುಂಬ ಇತ್ತು. ಜಸ್ಟ್ ಅವರು ಏನೋ ಅವತ್ತು ಅವ್ರದ್ದು ಆ್ಯನಿವರ್ಸರಿ ಇದ್ದಾಗ ಅದಕ್ಕೇನು ಅಣ್ಣನೂ ಏನೋ ಮಾತಾಡ್ಕೋತಾರೆ, ಕನ್ವರ್ಜೇಷನ್ ನಡೆಸ್ತಿದೆ ಅಂತೇಳಿ ಮಾತಾಡ್ಕೋತಿದ್ರು. ಅದಕ್ಕೆ ಹಿಂಗೆ ಸ್ಯಾರಿ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾಯಿದ್ರು ಲೈವಲ್ಲಿ, ಕೊಡಿಸಿ ಅಣ್ಣ ಅಂತ. ನಾನು ಜಸ್ಟ್ ತಮಾಷೆಗೆ ಅವ್ರ ಹತ್ರ ಹಾಗೆ ಕನ್ವರ್ಜೇಷನ್ ನಡೆಸ್ತಿದ್ದೆ. ಹಾಗೆ ನಿಮಗೂ ಒಂದು ತೆಗೆದುಕೊಟ್ಟು ಕಳಿಸ್ತೀನಿ ಅಮ್ಮ. ನಂಗೆ ಸೀರಿಯಸ್ಲಿ ಎಕ್ಸ್ಪೆಕ್ಟೇಷನ್ನೇ ನಾನು ಮಾಡಿರಲಿಲ್ಲ. ಜಸ್ಟ್ ಮಾತೆಲ್ಲ ಹೇಳ್ತಿದ್ದಾರೆ ಅಂತೇಳಿ, ಅಣ್ಣ ಬೇಡ ಅಣ್ಣ ಹಾಗೆ ಹೇಗೆ ಅಂತ ನಾನು ಕ್ಯಾಶುವಲಾಗಿ ನಾನು ತೊಗೊಂಡಿದ್ದೆ. ಸೀರಿಯಸ್ಲಿ ಅವ್ರು ಈ ರೀತಿ ನನಗೆ ಸರ್ಪ್ರೈಸ್ ಮಾಡ್ತಾರೆ ಅಂತ ನಾನು ಯೋಚನೆನೂ ಮಾಡಿರಲಿಲ್ಲ, ಎಕ್ಸ್ಪೆಕ್ಟೇಷನು ಇಟ್ಕೊಂಡಿರಲಿಲ್ಲ. ಏನು ಅಂತ ಓಪನ್ ಮಾಡೋಣ ಫಸ್ಟ್. ಓಕೆನಾ, ಯಾವ ರೀತಿ ಇದೆ ಏನು ಅಂತ ಓಪನ್ ಮಾಡೋಣ. ನನಗೆ ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತಿದೆ. ಆ ಕೊರಿಯರ್ನು ಇಷ್ಟು ದಿನ ಪೆಂಡಿಂಗಲ್ಲಿ ಇಟ್ಟಿದೆ. ಸಾರಿ ಅಣ್ಣ, ಎಸ್ಪೆಷಲಿ ಇದಕ್ಕೆ ಸಾರಿ ಕೇಳಬೇಕು. ಅದು ಬಂದು ಆಲ್ರೆಡಿ 4-5 ಡೇಸ್ ಆಗಿದೆ. ಸ್ಯಾರಿ ಬಂದು ಕೊರಿಯರ್ ಆಗಿ 4-5 ಡೇಸ್ ಆಗಿದೆ. ನನ್ನ ರೀಸನ್ನಿಂದ, ನನ್ನ ಮನೇಲಿ ಸ್ವಲ್ಪ ಸಮಸ್ಯೆ ಇದ್ದಿದ್ದ ರೀಸನ್ನಿಂದ ನಾನು ಇದನ್ನು ಓಪನ್ ಮಾಡಿ ವಿಡಿಯೋ ಮಾಡಲೇಬೇಕು ಅಂತೇಳಿ ಇದನ್ನು ಓಪನ್ ಮಾಡಿರಲಿಲ್ಲ. ಸಾರಿ ಅಣ್ಣ, ಎಸ್ಪೆಷಲಿ ಬೇಜಾರಾಗಬೇಡಿ. ಪ್ರತಿ ಸತಿ ಲೈವಿಗೆ ಬಂದಾಗಲೂ ನೀವು ತಂಗಿ ಓಪನ್ ಮಾಡಿದ್ರೆ ಹೇಗಿದೆ ಏನು ಅಂತ ಕೇಳ್ತಿದ್ವಿ. ನಾನು ವಿಡಿಯೋ ಮಾಡಲೇಬೇಕು ಅನ್ನೋ ರೀಸನ್ಗೆ ಓಪನ್ ಮಾಡಿರಲಿಲ್ಲ ಅಣ್ಣ. ಇವತ್ತು ಓಪನ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಸಾರಿ ಅಣ್ಣ. ಏಕೆಂದರೆ ಲೇಟಾಗಿ ನಾನು ಓಪನ್ ಮಾಡ್ತಿರೋದಕ್ಕೆ ಸಾರಿ, ಬಟ್ ಕಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.
ಓಪನ್ ಮಾಡ್ತೀನಿ. ಅದು ಒಂದ್ಸತಿ ಅವರು ಕೂಡ ರಿಟರ್ನ್ ಹೋಗಿದೆ, ಅಡ್ರೆಸ್ ಸರಿಯಾಗಿ ಗೊತ್ತಾಗಿಲ್ದೇನೆ ರಿಟರ್ನ್ ಹೋಗಿ ಪಾಪ ಅವರು ಹುಷಾರಿಲ್ದೇನೂ ಕೂಡ ಅವರು ಹೋಗಿ ಕೊರಿಯರ್ ಹತ್ರ ಹೋಗಿ ವಿಚಾರಿಸ್ಕೊಂಡು ಯಾಕೆ ಹೋಗಿಲ್ಲ ಅಂತ ಕೂಡ ಕೇಳಿದ್ದಾರೆ. ನೋಡಿ ಇಲ್ಲಿ ಅವರ ನವನೀತ ಸ್ಯಾರಿ ಸೆಂಟರ್ ಅಂತೆ ತಗೊಂಡು ಬಂದಿರೋದು. ಸೂಪರ್, ನಂಗೆ ಖುಷಿ ಎಕ್ಸೈಟ್ಮೆಂಟ್ ಇದೆ. ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ ಅಂದರೆ ಸೂಪರ್ ಆಗಿದೆ. ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ಅಲ್ಲ. ನಾನು ಸೀರಿಯಸ್ಲಿ ಇಳಕಲ್ ಸೀರೆ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ ಅಣ್ಣ, ಸೀರಿಯಸ್ಲಿ ಸಕ್ಕತ್ತಾಗಿದೆ. ನನಗಂತೂ ಐ ಲೈಕ್ ದಿಸ್, ತುಂಬ ಇಷ್ಟ ಆಯಿತು. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಇಷ್ಟು ಚೆನ್ನಾಗಿದೆ ಸ್ಯಾರಿ ನನಗೆ ಗೊತ್ತಿರಲಿಲ್ಲ. ಇಳಕಲ್ ಸೀರೆ ಫಸ್ಟ್ ಟೈಮು ನಾನು ವೇರ್ ಮಾಡ್ತಿರೋದು. ಇದಕ್ಕೆ ನನ್ನ ಸ್ಟಿಚ್ ಮಾಡಿ ವೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಅಲ್ಲ. ನನ್ನ ಫೇಸಿಗಂತೂ ಪರ್ಫೆಕ್ಟ್ ಮ್ಯಾಚು, ಸಕ್ಕತ್ತಾಗಿ ಕಾಣಿಸ್ತಿದೆ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ತುಂಬ ಚೆನ್ನಾಗಿದೆ ಸ್ಯಾರಿ ಅಂತೂ, ನಂಗೆ ತುಂಬ ಇಷ್ಟ ಆಯಿತು. ಬಾರ್ಡರು, ಇದ್ರ ಕಲರ್ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೀರಿಯಸ್ಲಿ ಇದು ಫುಲ್ ಓಪನ್ ಮಾಡೋಣ. ಇಲ್ಲಿ ನೋಡಿ ಬಾರ್ಡರ್ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಫೇಸ್ಗೆ ಮಸ್ತಾಗಿ ಕಾಣುತ್ತೆ. ನನ್ನ ಹತ್ರ ಈ ಥರದ್ದು ಇಳಕಲ್ ಸೀರೆ ಎಲ್ಲ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನನ್ನ ಫೇಸಿಗಂತೂ ನಂಗೆ ಸೀರಿಯಸ್ಲಿ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಆ ಅಣ್ಣನ ಬಗ್ಗೆ ನಿಜವಾಗ್ಲೂ ಹೇಳಬೇಕು, ಎಷ್ಟು ಖುಷಿ ಆಗುತ್ತೆ ಅಂದರೆ ಅವರು ಒಂದಿನ ನನ್ನ ಲೈವಿಗೆ ಬಂದಿಲ್ಲ ಅಂತ ಅಂದ್ರೂ ನನಗೂ ಕೂಡ ಅಷ್ಟೇ ಬೇಜಾರಾಗ್ತಿರುತ್ತೆ. ಅವರು ಅಷ್ಟೇ ಫೀಲ್ ಮಾಡ್ಕೋತಿರ್ತಾರೆ, ಯಾಕೆ ತಂಗಮ್ಮ ಏನಾಯಿತು, ಯಾಕೆ ಲೈವಿಗೆ ಬಂದಿಲ್ಲ, ಯಾಕೆ ಲೈವ್ ಮಾಡ್ತಿಲ್ಲ ಅಂತ ಪ್ರತಿ ಸತಿನೂ ಕೇಳ್ತಿರ್ತಾರೆ. ನೋಡಿ ನನ್ನ ಮಗ ತರಲೆ ಮಾಡ್ತಿದ್ದಾರೆ. ಪ್ರತಿ ಸತಿನೂ ಕೇಳ್ತಿರ್ತಾರೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮ ಪ್ರೀತಿಗೆ ನಿಮ್ಮ ಅಮ್ಮನ ಪಾರ್ವತಮ್ಮಂಗೂ ಹೇಳಿ ಥ್ಯಾಂಕ್ ಯು ಸೋ ಮಚ್ ಪಾರ್ವತಮ್ಮ, ಅದಕ್ಕೆ ಅಮ್ಮ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನೀವುಗಳು ನನ್ನನ್ನು ಮಗಳಂತ ತೊಗೊಂಡಿದ್ದೀರಾ. ನನ್ನ ಮನೇಲೊಬ್ಳು ನನ್ನ ಮಗಳು ನೀನು ಕಣವ ಅಂತೀರ. ಲೈವಲ್ಲಿ ಬಂದಾಗೆಲ್ಲ ಫೇಸ್ ಲೈವ್ ಮಾಡಮ್ಮ, ನೀನು ನೋಡಬೇಕು ಅಂತ ಇದು ಮಾಡ್ಕೋತೀರಾ. ನಿಜವಾಗ್ಲೂ ನಿಮ್ಮ ಈ ಪ್ರೀತಿಗೆ ನಾನು ಚಿರಋಣಿಯಮ್ಮ. ಇದಕ್ಕೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಅದಕ್ಕೆ ಅಮ್ಮ ಎಲ್ಲರಿಗೂ ಧನ್ಯವಾದಗಳು. ತುಂಬ ಇಷ್ಟ ಆಯಿತು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಇದೇ ಪ್ರೀತಿ ಕೊನೆಯವರೆಗೂ ಇರಲಿ ಅಣ್ಣ ನನ್ನ ಮೇಲೆ. ನನಗೂ ಅಷ್ಟೇ ಇದೇ ಪ್ರೀತಿ ನಿಮ್ಮ ಮೇಲೆ ಕೊನೆಯವರೆಗೂ ಇದ್ದೇ ಇರುತ್ತೆ ಅಣ್ಣ. ನಾನಂತೂ ಈ ಅಣ್ಣನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಲ್ಲ. ನನಗಂತೂ ನನಗೆ ಸ್ವಂತ ಅಣ್ಣ ಇಲ್ಲ ನಿಜವಾಗ್ಲೂ. ನಾನು ನನ್ನ ಅಕ್ಕ ಇಬ್ಬರೇ ಇರೋದು. ಬಟ್ ಯಾರೂ ನನ್ನ ಸ್ವಂತದವರೇ ಕೂಡ ಸರ್ಪ್ರೈಸಾಗಿ ಏನೋ ಒಂದು ಗಿಫ್ಟ್ ಮಾಡಬೇಕು ಅಂತ ಅಂದ್ರೂ ಸಾವಿರ ಸತಿ ಯೋಚನೆ ಮಾಡ್ತಾರೆ, ಯಾಕಪ್ಪ ಬೇರೆಯವ್ರ ದುಡ್ಡು ಅನ್ನೆಸೆಸರಿ ವೇಸ್ಟ್ ಮಾಡಬೇಕು ಅಂತ. ನಿಜವಾಗ್ಲೂ ನನಗೆ ಅಣ್ಣ ಈ ಅಭಿಮಾನಕ್ಕೆ ನಾನು ಏನು ಮಾತಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಅಣ್ಣ. ನಿನ್ನ ಸಪೋರ್ಟ್ ದಯವಿಟ್ಟು ನಿನ್ನ ತಂಗಿ ಮೇಲೆ ಇದೇ ಪ್ರೀತಿ ಯಾವಾಗಲೂ ಸದಾ ಇರಲಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಈ ವಿಡಿಯೋ ಮಾಡಿದ ರೀಸನ್ನೇ ಅಣ್ಣನಿಗೆ ಈ ಸ್ಯಾರಿನ ಅವ್ರಿಗೆ ನಾನು ಓಪನ್ ಮಾಡಿದ್ದೀನಿ ಅಣ್ಣ. ತುಂಬ ಇಷ್ಟ ಆಯಿತು ನನಗೆ ಅಂತ ರಿವ್ಯೂ ತಿಳಿಸೋದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿದ್ದು. ಹಾಗೆ ನನ್ನ ಮನಸ್ಸಲ್ಲಿ ಅನಿಸಿದ್ದನ್ನು ನಾನು ಹೇಳ್ಕೋಬೇಕು, ನಿಮ್ಮ ಈ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ಕೋಬೇಕು ಅನ್ನೋ ರೀಸನ್ಗೆ ನಾನು ವಿಡಿಯೋ ಮಾಡಿದ್ದು ಅಣ್ಣ. ನಿಜವಾಗ್ಲೂ ಖುಷಿ ಆಗುತ್ತೆ. ಇಂಥ ಅಣ್ಣನ ನನಗೆ ಮುಂಚೆನೇ ಯಾಕೆ ಕೊಡಲಿಲ್ಲ ದೇವರು ಅಂತ. ನನಗೂ ಸ್ವಂತ ಅಣ್ಣ ಇರಬೇಕು ಅಂತ ಆಸೆ ಪಡ್ತಿದ್ದೆ. ನಿಜವಾಗ್ಲೂ ದೇವರು ಈ ರೀತಿ ನನಗೆ ಅಣ್ಣನ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ.
ನಿಮ್ಮ ಪ್ರೀತಿ ನಾನು ಯಾವತ್ತೂ ಮರೆಯಲ್ಲ ಅಣ್ಣ. ಸದಾ ನಿಮ್ಮ ಪ್ರೀತಿಗೆ ನಾನು ಕಾಯ್ತಿರ್ತೀನಿ. ನಿಮ್ಮ ಜೊತೆ ನಾನು ನಿಜ ಪ್ರತಿ ಲೈವಲ್ಲೂ ಯಾಕೆ ಅಣ್ಣ ಬಂದಿಲ್ಲ ಅಂತ ಪ್ರತಿ ಸತಿನೂ ನಾನು ಕಾಯ್ತಿರ್ತೀನಿ. ಬಟ್ ನೀವು ಎಷ್ಟೇ ವರ್ಕ್ ಬ್ಯುಸಿ ಇದ್ರೂ ಕೂಡ ನಾನು ಲೈವಿಗೆ ಬಂದು ಅಟ್ಲೀಸ್ಟ್ ಆಯ್ತು ತಂಗಿ, ಊಟ ಆಯಿತಾ, ಏನು ಮಾಡ್ತಿದ್ಯಾ, ತಪ್ಪಾಗಿ ತಿಳ್ಕೊಬೇಡ ತಂಗಿ, ಬರ್ತೀನಿ, ನಾನು ಲೈವ್ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಅಟ್ಲೀಸ್ಟ್ ಒಂದು ಮೆಸೇಜ್ ಹಾಕೋಗ್ತೀಯಲ್ಲ ಅಣ್ಣ, ಅದು ನಂಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿನ್ನ ತಂಗಿ ಮೇಲೆ ಇದೇ ರೀತಿ ಪ್ರೀತಿ ಇರಲಿ, ನಿನ್ನ ಆಶೀರ್ವಾದ ನನ್ನ ಮೇಲೆ ಇರಲಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನಿನ್ನ ಆಶೀರ್ವಾದ ನನಗೆ ಕಳಿಸ್ಕೊಟ್ಟಿದ್ಯಾ. ಇದಕ್ಕಿಂತ ಒಂದು ಹೆಣ್ಮಕ್ಳಿಗೆ ಬೇರೆ ಏನೂ ಸೌಭಾಗ್ಯ ಇಲ್ಲ ಅನಿಸುತ್ತೆ ನಿಜವಾಗ್ಲೂ. ನನ್ನ ತವ್ರ ಮನೇನ ನಾನು ಮದುವೆ ಆಗ್ತಾವಿಂದನೂ ನನ್ನ ತವ್ರ ಮನೇಲೂ ಕೂಡ ನಾನು ಸೀರೆಗಳೇನಾಗಲಿ ತೆಗೆಸ್ಕೊಂಡಿಲ್ಲ ಇದುವರೆಗೂ. ನಿಜವಾಗ್ಲೂ ಒಂದು ತವ್ರ ಮನೆಯಿಂದ ಏನು ಕೊಡಬೇಕು ಅದು ನೀನು ನನಗೆ ಕೊಟ್ಟು ಕಳಿಸಿದ್ಯಾ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇದೇ ಪ್ರೀತಿ ನನ್ನ ಮೇಲೆ ಕೊನೆಯವರೆಗೂ ಇರಲಿ ಅಣ್ಣ. ಥ್ಯಾಂಕ್ ಯು. ಇನ್ನೇನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಾನು ಇದನ್ನು ನಿಜವಾಗ್ಲೂ ಸ್ಟಿಚ್ ಮಾಡಿಸಿ ಹಾಕ್ಕೊತೀನಿ. ಅದನ್ನು ಹೇಗೆ ಕಾಣಿಸುತ್ತೆ ಏನು ಅಂತ ಮುಂದಿನ ಬ್ಲಾಗ್ಸಲ್ಲಿ ತಿಳಿಸ್ಕೊಡ್ತೀನಿ, ಹಾಕ್ತೀನಿ ಅದನ್ನು ವಿಡಿಯೋನ, ಹೇಗೆ ಕಾಣಿಸುತ್ತೆ ಸ್ಯಾರಿ ಫುಲ್ ವೇರ್ ಮಾಡಿ ಹೇಗಿದೆ ಅನ್ನೋದನ್ನು ಮುಂದೆ ವಿಡಿಯೋ ಹಾಕ್ತೀನಿ ಅಣ್ಣ. ಥ್ಯಾಂಕ್ ಯು ಅದಕ್ಕೆ ಅಮ್ಮ. ತುಂಬ ಚೆನ್ನಾಗಿದೆ ಸ್ಯಾರಿ, ನಂಗೆ ತುಂಬ ಇಷ್ಟ ಆಯಿತು. ಸ್ಯಾರಿ ಒಂಥರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಾನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು. ನಿಮ್ಮ ಚಿರಋಣಿ ನಾನು, ನಿಮ್ಮ ಅಭಿಮಾನಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ, ನಿಮ್ಮ ಆಶೀರ್ವಾದ ಎಲ್ಲ ನನ್ನ ಮೇಲಿರಲಿ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ಕೂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರು ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನಾನು ಹೊಸಬ್ಳೇನೆ, ದಯವಿಟ್ಟು ಸಪೋರ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ನನ್ನನ್ನು ಬೆಳೆಸಿ, ನಿಮ್ಮನೆ ಮಗಳು ಅಂದ್ಕೊಂಡು ನನ್ನನ್ನು ಬೆಳೆಸಿ. ನಿಜವಾಗ್ಲೂ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಅಕ್ಕ, ತಂಗಿ, ಅಣ್ಣ ಅಂದ್ಕೊಂಡು ಬರ್ತೀರಾ, ಅಕ್ಕ ಅಂತೀರಾ, ತಂಗಿ ಅಂತೀರಾ, ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಬೆಳೆಸ್ತೀರಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.